ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ 6 ಗಂಟೆಗೆ. ಸೊ ಇವತ್ತಿನ ತಿಂಡಿ ನೀವು ನೋಡ್ತಾ ಇದ್ದೀರಾ, ಪುರಿ ಮತ್ತು ಸಾರು. ಹಾಗೆ 7 o'clock ಎದ್ದು ಮಕ್ಕಳೆಲ್ಲ ಎದ್ದರು 7 o'clock. ಸೊ ಎದ್ದು ಕೂಡಲೇ ಅವ್ರಿಗೆ ಸ್ವಲ್ಪ ಸ್ನಾನ ಗೀನ ಎಲ್ಲ ಮಾಡಿಸಿ ತಿಂಡಿ ಗಿಂಡಿ ಎಲ್ಲ ತಿನ್ನಿಸಿ ಆಮೇಲೆ ಅವರಿಗೆ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಫಸ್ಟ್ ನನ್ನ ಮಗಳಿಗೆ ರೆಡಿ ಮಾಡಿದ್ದೆ. ಸೊ ಆಮೇಲೆ ಅವನಿಗೆ ಸ್ವಲ್ಪ ಹೇಳಬೇಕಾದ ಸ್ವಲ್ಪ ರಗಳೆ ಮಾಡ್ತಾನೆ ಫ್ರೆಂಡ್ಸ್ ಅವನು. ಯಾಕಂದರೆ ಶಾಲೆಗೆ ಹೋಗ್ಲಿಕ್ಕೆ ಸ್ವಲ್ಪ ಅಂದರೆ ಬೆಳಗ್ಗೆ ಹೇಳೋದಲ್ವ ಪಾಪ, ಸ್ವಲ್ಪ ಹೇಳುವಾಗಲ್ಲ ಸ್ವಲ್ಪ ಅಳುತ್ತಾನೆ. ಸೊ ಅದಕ್ಕಾಗಿ ಅವನಿಗೆ ಸ್ವಲ್ಪ ನೈಸ್ ಮಾಡಿ ಮರಳು ಮಾಡುತ್ತಿದ್ದೆ ನಾನು. ಸ್ವಲ್ಪ ಅವನಿಗೆ ಪ್ರೀತಿ ಗೀತಿ ಎಲ್ಲ ಜಾಸ್ತಿ ತೋರಿಸಿದ್ರೆ ಮರಳು ಮಾಡಿದ್ರೆ ಅವನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ, ಇಲ್ಲಾದರೆ ಅಳ್ತಾ ಇರ್ತಾನೆ, ಶಾಲೆಗೆ ಹೋಗೋದಿಲ್ಲ ಅಮ್ಮ ಬೆಳಗ್ಗೆನೇ ಅಂತ ಹೇಳ್ತಾನೆ. ಸೊ ಅವನಿಗೆ ರೆಡಿ ಮಾಡಿ ಆಮೇಲೆ ಮಗಳಿಗೆ ಸ್ವಲ್ಪ ರೆಡಿ ಮಾಡೋದಿತ್ತು. ಸೊ ಅವಳಿಗೂ ರೆಡಿ ಮಾಡಿ ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಇಬ್ಬರು ಆಟ ಆಡ್ತಾ ಇದ್ದರು. ಅವನಂತೂ ಸೈಕಲಲ್ಲೇ ಬರೀ ಆಡೋದು. ಹಾಗೆ ಶೂ ಎಲ್ಲ ಹಾಕ್ಕೊಳ್ತಾ ಇದ್ರು ಮಕ್ಕಳು. ಸೊ ಬಾಯ್ ಅಂತ ಹೇಳಮ್ಮ ಅಂತ ಹೇಳಿದ್ದೆ, ಬಾಯ್ ಅಂತ ಹೇಳಿದ್ಲು ಮಗಳು. ಹಾಗೆ ಮಗನು ಅವ್ರು ಸ್ವಲ್ಪ ಶಾಲೆಗೆ ಹೋಗುವಾಗ ಆ್ಯಕ್ಟಿವ್ ಆಗಿದ್ದರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಹಾಗೆ ಪಾಪ ಹೋದ, ಇಬ್ಬರು ಹೋದರು. ಸೊ ಅವ್ರು ಹೋದ್ಮೇಲೆ ಗುಡಿಸ್ಕೊಂಡೆ ಫಸ್ಟ್. ಆಮೇಲೆ ನೆಲ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನಾನು. ಸೊ ನೆಲ ಎಲ್ಲ ಒರೆಸಿ ಆಮೇಲೆ ಸೊ ಅವಾಗ ನೋಡ್ತಿರ್ಬೋದು ನೀವು, ನೆಲ ಎಲ್ಲ ಒರೆಸಿ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ ವಾಷಿಂಗ್ ಮಿಷಿನ್ಗೆ ನೀರು ಬಿಡ್ತಾ ಇದ್ದೆ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸ್ದೆ. ಸ್ವಲ್ಪ ಲೆದರು ಒಳ್ಳೆ ಇತ್ತು ಫ್ರೆಂಡ್ಸ್, ಅದು ಕೆಳಗಡೆ ಹಾಕಿದ್ನಲ್ವ, ಅದು ನಿನ್ನೆ ಸ್ವಲ್ಪ ಬಟ್ಟೆ ಇತ್ತಲ್ಲ ಅದೇ ಹಾಕಿದ್ದೆ ಅಲ್ಲಿ. ಸೊ ಲೆದರ್ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಬಿಸಿಲು ಬಂದಿತ್ತು, ಸೊ ಅದಕ್ಕೋಸ್ಕರನೇ ಹಾಕಿದ್ದದು. ಆವಾಗ ಪಾತ್ರೆ ಎಲ್ಲ ಇತ್ತಲ್ಲ ಅದೆಲ್ಲ ವಾಶ್ ಮಾಡಿ ಸ್ವಲ್ಪ ಬಿಸಿನೀರಿಗೆ ಇಟ್ಟಿದ್ದೆ. ಸೊ ನಮಗೊಂದಿನಕ್ಕೆ 3 ಟೈಮ್ ಅಂತೂ ಬೇಕೇ ಬೇಕು ಬಿಸಿನೀರು. 2 ಕಡೆ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಸೊ ನನ್ನ ವಯಸ್ಸು ಸರಿ ಇಲ್ಲ ಫ್ರೆಂಡ್ಸ್. ಆಮೇಲೆ ಮಧ್ಯಾಹ್ನ ಕೊಟ್ಟ ಇವರು ಪನ್ನೀರ್ ತೊಗೊಂಡು ಬಂದಿದ್ದರು. ಸೊ ಪನ್ನೀರ್ ಮಾಡು ಅಂತ ಹೇಳ್ತಿದ್ರು. ಅದೇ 1 ಟೊಮೊಟೊ, 1-2 ಈರುಳ್ಳಿ ಸಣ್ಣದು, ಕೊತ್ತಂಬರಿ ಎಲೆ, ಆಮೇಲೆ ಒಗ್ಗರಣೆ ಎಲೆ, ಎಣ್ಣೆ, ಪನ್ನೀರ್ ಕಟ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಸೊ ಮಸಾಲೆ ರುಬ್ಕೊಂಡದ್ದು ಮಸಾಲೆ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಸೊ ಆಮೇಲೆ ಅದೇ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಅದೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಎಲೆ ಹಾಕಿ ಒಗ್ಗರಣೆ ಎಲೆ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬರೋ ತನಕ ಹುರ್ಕೊಳ್ಬೇಕು ಫ್ರೆಂಡ್ಸ್. ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಫ್ರೆಂಡ್ಸ್.
ಸೊ ಮತ್ತೇನೆಂದರೆ ಯಾರ್ಯಾರು ನನ್ನ ಬ್ಲಾಗ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ. ನನಗೆಷ್ಟು ಬರುತ್ತೆ ನಾನಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಆಮೇಲೆ ಒಂದು ಟೊಮೊಟೊ ಇತ್ತಲ್ಲ ಅದನ್ನು ಹಾಕಿದೆ. ಸ್ವಲ್ಪ ಅದು ಟೊಮೊಟೊ ಹಸಿ ಸ್ಮೆಲ್ ಹೋಗೋ ತನಕ, ಅಂದರೆ ಸ್ವಲ್ಪ ಮೆಲ್ಟ್ ಆಗೋ ತನಕ ಅದು ಸ್ವಲ್ಪ ಹುರ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಮಸಾಲೆ ಹಾಕ್ಕೊಳ್ಳಿ. ಮಸಾಲೆ ಹಾಕಿ ಅದಂದರೆ ಹಸಿ ಸ್ಮೆಲ್ ಹೋಗೋ ತನಕ ಅದು ಸ್ವಲ್ಪ ಹುರ್ಕೊಳ್ಬೇಕು ಮಸಾಲೆಯನ್ನು. ಆಮೇಲೆ ಪನ್ನೀರ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಅದಂದರೆ ಮಸಾಲೆ ಉಂಟಲ್ವ ಅದು ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ಬಿಟ್ಕೊಳ್ಬೇಕು. ಸೊ ಅಷ್ಟು ತನಕ ನಾವು ಸ್ವಲ್ಪ ಸಣ್ಣ ಉರಿಯಲ್ಲೇ ಸ್ವಲ್ಪ ಹುರ್ಕೊಳ್ಬೇಕು. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಮತ್ತು ಯಾಕಂದರೆ ಇಲ್ಲದ ಕೆಳಗೆ ತಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದು ಎಣ್ಣೆ ಎಲ್ಲ ಮೇಲುಗಡೆ ಬಂದ ಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಅಂದರೆ ಎಷ್ಟು ಕ್ವಾಂಟಿಟಿಯಲ್ಲಿ ನಮ್ಗೆ ಬೇಕು ಅಷ್ಟು ನಾವು ತೆಳು ಮಾಡ್ಕೊಳ್ಬೋದು. ಸೊ ಇವಾಗ ಅದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬೇಯಬೇಕು ಮಸಾಲೆ. ಆಮೇಲೆ ಪನ್ನೀರನ್ನು ಹಾಕಬೇಕು. ನಾ ಪನ್ನೀರಿಗೆ ಏನೂ ಹಾಕಿಲ್ಲ ಫ್ರೆಂಡ್ಸ್, ಸಿಂಪಲ್ ಉಂಟು ನೋಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿದ್ನಲ್ಲ ಎಷ್ಟು ದಪ್ಪ ಆಗಿದೆ ನೋಡಿ. ಇವಾಗ ಮಸಾಲೆ ತೋರಿಸ್ತೀನಿ ನೋಡಿ ನಾನಿವಾಗ. ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಆಗಿದೆ. ನಿಮ್ಗೆ ಇವಾಗ ಎಷ್ಟು ತೆಳು ಬೇಕು ಅಷ್ಟು ನೀವು ನೀರು ಹಾಕ್ಕೊಳ್ಬೋದು. ಮತ್ತು ಪನ್ನೀರು ಹಾಕೋ ಮುಂಚೆನೇ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಗಿಪ್ಪೆಲ್ಲ ನೋಡಿ ನೀವು ಟೇಸ್ಟ್ ಎಲ್ಲ ಮಾಡಿ ಆಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕಿ. ಯಾಕಂದರೆ ಇಲ್ಲದ ಪನ್ನೀರ್ ಹಾಕಿ ನೀವು ಟೇಸ್ಟ್ ಮಾಡಿದ್ರೆ ಆಮೇಲೆ ರಿಟರ್ನ್ ನೀವು ಮತ್ತು ಉಪ್ಪು ಹಾಕಬೇಕಾಗುತ್ತೆ. ಮತ್ತೇನೆಂದರೆ ಮಸಾಲೆ ಬೇಯಿಸುವಾಗ ಮಿಡಲ್ ಸ್ವಲ್ಪ ನೋಡ್ತಾ ಇರಬೇಕು, ಕೈ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾದರೆ ತಳ ತಾಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಆಮೇಲೆ ಫೈನಲ್ ಆಗಿ ರೆಡಿ ಆಯಿತು ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಇತ್ತಲ್ವ ಅದು ಹಾಕಿದೆ ನಾನು ನೋಡಿ. ಇವಾಗ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಪನ್ನೀರೆಲ್ಲ ಒಳ್ಳೆ ಬೆಂದಿದೆ. ಸೊ ನಾನು ಪನ್ನೀರ್ ಹಾಕುವಾಗ ನಿಮಗೆ ವಿಡಿಯೋ ತೋರಿಸಿಲ್ಲ. ಸೊ ನಾನು ಹಾಕಿದ ಮೇಲೆ ವಿಡಿಯೋ ಮಾಡಿದೆ. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಸೊ ಅದು ಆಯ್ತಲ್ಲ ಫ್ರೆಂಡ್ಸ್. ಮತ್ತು ಒಂದೆರಡು ಹಪ್ಪಳ ಸುಟ್ಕೊಂಡೆ. ಇವ್ರು ಹೇಳ್ತಾ ಇದ್ರು 2 ಹಪ್ಪಳ ಮತ್ತು ಫ್ರೈ ಮಾಡು ಅಂತ ಹೇಳ್ತಾ ಇದ್ದರು. ಅದಕ್ಕೋಸ್ಕರ ಹಪ್ಪಳ ಮತ್ತು ಅದು ತರಕಾರಿದು ಇದು ಬೆಂಡೆಕಾಯಿ ಮತ್ತು ಅದರದ್ದು ಸ್ವಲ್ಪ ಫ್ರೈ ಮಾಡಿದೆ ಫ್ರೆಂಡ್ಸ್. ನಾನು ಅದು ಕಟ್ ಮಾಡಿ ನಾನು ಮೀನು ಫ್ರೈ ಹೆಂಗೆ ಮಾಡ್ತಾರೋ ಅದೇ ರೀತಿ ಅದೇ ಸೇಮ್ ಅಂಥದ್ದು ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ನಾನು ಪನ್ನೀರ್ ಹಾಕುವಾಗ ಅದು ವಿಡಿಯೋ ನನಗೆ ನೆನಪಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ಕಟ್ಟಾಗಿದೆ. ಅದು ಲಾಸ್ಟಲ್ಲಿ ಏನೂ ಇಲ್ಲ. ಕ್ಲಿಯರಾಗಿ ಹೇಳಬೇಕಂದ್ರೆ ಅದು ಲಾಸ್ಟಲ್ಲಿ ಮಸಾಲೆಲ್ಲ ಕುದ್ದಾದಮೇಲೆ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಟಿದ ಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ತೆಳು ಬೇಕೋ ಅಷ್ಟು ಮಾಡಿಕೊಂಡು ಆಮೇಲೆ ಒಂದು ಕುದಿ ಬಂದ ಮೇಲೆ ಪನ್ನೀರ್ ಹಾಕೋದು. ಪನ್ನೀರ್ ಹಾಕಿ ಒಂದು ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಕ್ಲೋಸ್ ಮಾಡೋದು.
ಅಂದರೆ ಗ್ಯಾಸ್ ಆಫ್ ಮಾಡೋದು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋದು ಅಷ್ಟೇ ಫ್ರೆಂಡ್ಸ್. ಮತ್ತು ಅದು ಬಿಟ್ಟು ಮತ್ತು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ ಅದರಲ್ಲಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕ್ಕೊಳ್ಳಿ. ಸೊ ಹಾಗೆ ಫ್ರೆಂಡ್ಸ್, ಇದನ್ನು ಫ್ರೈ ಮಾಡಿದೆ ನಾನು. ಅಂದರೆ ಇದು ಏನೂ ಇಲ್ಲ, ಮೀನು ಫ್ರೈ ಹೆಂಗೆ ಮಾಡ್ತಾರೋ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಸ್ಪೆಷಲ್ ಏನೂ ಇಲ್ಲ ಅದರಲ್ಲಿ. ಸೊ ಹಾಗೆ ನಂದು ಅಕ್ಕನ ಮಗಳು ಬಂದಳು, ಕರ್ಕೊಂಡು ಬಂದಿದ್ದೆ ನಮ್ಮ ಯಜಮಾನ್ರು. ಅದು ಅವಳು ವೀಡಿಯೋದಲ್ಲಿ ಬರಲಿಕ್ಕೆ ಮುಜುಗರ ಮಾಡ್ತಾಯಿದ್ಲು. ಸೊ ಅದೇ ನೋಡಿ ನಮ್ಮ ಮಕ್ಕಳು ನೋಡಿ ಹಾಯ್ ಮಾಡ್ತಾ ಇದ್ದಾಳೆ. ಅಕ್ಕನ ಮಗಳು ಅವಳು ನಮ್ಮದು. ಸೊ ಇದು ಮಾಡಿದ್ರೆ ಒಂಥರ ತಿನ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಮೀನು ಫ್ರೈ ಹೆಂಗೆ ಅಂದರೆ ಊಟಕ್ಕೆ ಮೀನು ಫ್ರೈ ಇದ್ದರೆ ಹೆಂಗೆ ಒಳ್ಳೆ ಆಗುತ್ತೋ ಅದೇ ರೀತಿ ಸೇಮ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಫಿಶ್ ಮಸಾಲ ಹಾಕಿ ಸ್ವಲ್ಪ ಒಂದು ಲಿಂಬು ಹಾಕಿ ಆಮೇಲೆ ರವೆ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಆಗುತ್ತೆ ಫ್ರೆಂಡ್ಸ್. ಊಟದ ಜೊತೆಗಂತೂ ವಾರ ಇರುವಾಗ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ವೈಟ್ ರೈಸ್, ಆಮೇಲೆ ಮಾಡಿರುವಂಥ ಗ್ರೇವಿ, ಪನ್ನೀರ್ ಗ್ರೇವಿ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ಫ್ರೆಂಡ್ಸ್ ಅಲ್ವಾ. ಮತ್ತು ಹಪ್ಪಳ ಫ್ರೈ ನೋಡಿ, ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಸಂಜೆ ಶನಿವಾರದ ಪೂಜೆ ನಮ್ಮ ಯಜಮಾನ್ರು ಮಾಡಿದರು. ನನಗಂದು 4 ದಿನ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನನಗಾಗೋದಿಲ್ಲ. ಸೊ ನಮ್ಮ ಯಜಮಾನ್ರು ಮಾಡಿದರು ಶನಿವಾರದ ಪೂಜೆ. ನೋಡಿ ಅಯ್ಯಪ್ಪನ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡಲಿಕ್ಕೆಲ್ಲ. ನನಗಂತೂ ದೇವ್ರ ಪೂಜೆ ಎಲ್ಲ ಮಾಡೋದಂದ್ರೆ ತುಂಬಾ ಖುಷಿ ಫ್ರೆಂಡ್ಸ್. ಅದರಲ್ಲೇನೋ ಒಂಥರ ನೆಮ್ಮದಿ. ಸೊ ನಾನು ಮಾಡಲಿಲ್ಲ ಅಂದರೆ ನಮ್ಮ ಯಜಮಾನ್ರು ಮಾಡ್ತಾರೆ ಫ್ರೆಂಡ್ಸ್. ಶನಿವಾರ ಆಗಲಿ ಗುರುವಾರ ಆಗಲಿ ನನಗಾಗೋದಿಲ್ಲ ಅಂತ ಹೇಳಿದ್ರೆ, ಅಂದರೆ ಒಂದು 3 ಡೇಸ್ ಅಥವಾ 4 ಡೇಸ್ 5 ಡೇಸ್ ಇದ್ದರೆ ನಮ್ಮ ಯಜಮಾನ್ರು ಮಾಡ್ತಾರೆ. ಸೊ ನನಗೇನಾದರೂ ಡೇಟ್ ಗೀಟ್ ಇಲ್ಲ ಅಂತ ಹೇಳಿದ್ರೆ ನಾನೇ ಮಾಡ್ತೀನಿ. ಸೊ ಡೇಟ್ ಗೀಟ್ ಇದ್ದರೆ ನಾನು ಮಾಡೋದಿಲ್ಲ. ಅಂದರೆ 4 ದಿನ 5 ದಿನ, ನಾನು 7ನೇ ದಿನಕ್ಕೆ 7 ದಿನ ಆದಮೇಲೆ ನಾನು ಮಾಡೋದು. ಅದಕ್ಕಿಂತ ಮುಂಚೆ ನಾನು ಮಾಡೋದಿಲ್ಲ ಫ್ರೆಂಡ್ಸ್ ದೇವ್ರ ಪೂಜೆ ಎಲ್ಲ. ಸೊ ಹಾಗೇನಾದರೂ ಇದ್ದರೆ ನಮ್ಮ ಯಜಮಾನ್ರೇ ಮಾಡ್ತಾರೆ, ಅವರೇ ಮಾಡ್ತಾರೆ ದೇವ್ರ ಪೂಜೆ ಎಲ್ಲ. ಸೊ ಶನಿವಾರ ಮತ್ತು ಗುರುವಾರ 2 ದಿನ ನಾನೇ ಮಾಡ್ತೀನಿ. ಸೊ ಇವಾಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ದೀಪ ಎಲ್ಲ ಹಚ್ಚಾಯಿತು, ಕಡ್ಡಿ ಎಲ್ಲ ಹಚ್ಚಾಯಿತು ಫ್ರೆಂಡ್ಸ್. ಇವಾಗ ಮಂಗಳಾರತಿ ಮಾಡ್ತಿದ್ದಾರೆ. ನಾನು ಅಯ್ಯಪ್ಪನ ಪೂಜೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಆಗಲಿಲ್ಲ ಅಂತೇಳಿದರೆ ಒಂದು 4:15 ಸಂಜೆ 4:15 ಅಥವಾ 4:15 ಅಂತ 5:15 ಸ್ಟಾರ್ಟ್ ಮಾಡ್ಕೊಳ್ತೀನಿ ರಾತ್ರಿಯಲ್ಲಿ. ಅಂದರೆ ಸಂಜೆಗೆ ಅಕಸ್ಮಾತ್ ಬೆಳಿಗ್ಗೆ ಆಗಿಲ್ಲ ಅಂತೇಳಿದ್ರೆ, ಸೊ ನಮ್ಮ ಹಸ್ಬೆಂಡು ಇವಾಗ ನೈಟಲ್ಲೇ ಮಾಡ್ತಾಯಿದ್ದಾರೆ. ಸೊ ಅಯ್ಯಪ್ಪನಿಗೆ ಬ್ರಾಹ್ಮಿ ಮುಹೂರ್ತ ಅಥವಾ ನೈಟಲ್ಲಿ ಪೂಜೆ ಮಾಡ್ಬೋದು. ಅಂದರೆ ನಾವು ಬೆಳಿಗ್ಗೆನೇ ಪೂಜೆ ಮಾಡ್ತೀವಿ, ಅಂದರೆ ಹೋಗಿ ಎಲ್ಲ ತರದೇ ಪೂಜೆ ಮಾಡ್ತೀವಿ. ಬಟ್ ಒಂದೊಂದು ದಿನ ಬೆಳಗ್ಗೆನೇ ಮಾರನೇ ದಿನವೇ ತರ್ತೀವಿ, ಒಂದೊಂದು ದಿನ ಆಗೋದಿಲ್ಲಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೈಟ್ ಮಾಡ್ತೀವಿ. ಸೊ ನೋಡಿ ನಮ್ಮ ಅಯ್ಯಪ್ಪ
ಅದು ರೆಡಿ ಮಾಡಿ ಒಂದು ಚಂದ ಹೂವು ಗಿವು ಎಲ್ಲ ಹಾಕಿ ಒಳ್ಳೆಯ ರೀತಿಯಿಂದ ಪೂಜೆ ಮಾಡಿದ್ರೆ ನೋಡಲಿಕ್ಕೂ ತುಂಬ ಖುಷಿ ಆಗುತ್ತೆ. ಒಂಥರ ಮನೆಯಲ್ಲೇ ನೋಡಿ ಫ್ರೆಂಡ್ಸ್, ಒಂಥರ ಪಾಸಿಟಿವ್ ವೈಫ್ ಮನೆಯಲ್ಲೆಲ್ಲ ಬರ್ತದೆ. ಸೊ ಇದು ಫ್ರೆಂಡ್ಸ್ ನನ್ನ ಮಗಳು ಫ್ರೆಂಡ್ಸ್ ಇವಳು. ಇದು ಒಂದು